ಬಿಹಾರ ಎಕ್ಸಿಟ್ ಪೋಲ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮೋಹನ್ ಕಂಟಿನ್ಯೂ ಮಾಡಿ. ಆಮೇಲೆ ಮೂರನೇ ವಿಚಾರಕ್ಕೆ ಬರೋದಾದ್ರೆ ಈ ಆಂಟಿ ಸಿಎಎ ಪ್ರೊಟೆಸ್ಟ್ ಆಯ್ತಲ್ಲ ಡೆಲ್ಲಿನಲ್ಲಿ ಆದಂತ ಒಂದು ರಿಯಾಟ್ಸ್ ನಲ್ಲಿ ಸಿಕ್ಕಾಕೊಂಡಂತ ಮೇನ್ ಅಕ್ಯೂಸ್ಡ್ ಆಮ್ ಆದ್ಮಿ ಪಾರ್ಟಿ ಕಾರ್ಪೊರೇಟರ್ ಇಷ್ಟೆಲ್ಲ ಅವ್ರ ಮೇಲೆ ಕೇಸ್ಗಳು ಇರ್ಬೇಕಾದ್ರೆ ಇವ್ರು ಯಾವ ಮುಖ ಇಟ್ಕೊಂಡು ಬೇರೆಯವ್ರ ಕಡೆ ಕೈ ತೋರಿಸ್ತಾರೆ? ಆಯ್ತಲ್ವಾ. ನೆಕ್ಸ್ಟ್ ನಿಮಗೆ ರಘು ಅವ್ರು ಹೇಳಿದ್ರು, ಸುಮಾರು ವಿಷಯಗಳು ಹೇಳಿದ್ರು. ಈಗ ಕಮಿಂಗ್ ಬ್ಯಾಕ್ ಟು, ನಾನು ಆಗ್ಲೇ ರಿಪ್ಲೈ ಮಾಡಿದ್ದೆ, ಅವ್ರು ಇನ್ನೂ ಬಂದಿರ್ಲಿಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತೀನಿ, ಇವರು ಒಂದು ಕ್ಲಾರಿಟಿ ಕೊಡಬೇಕು ಜನಕ್ಕೆ. ಇವ್ರಿಗೆ SIR ಬೇಕಾ SIR ಬೇಡವಾ? ಒಂದ್ ಕಡೆ ಹೋಗೋದು ಬಿಹಾರಲ್ಲಿ ನಿಂತ್ಕೊಂಡ್ಬಿಟ್ಟು SIR ನ ವಿರೋಧ ಮಾಡೋದು, ಇನ್ನೊಂದ್ ಕಡೆ ಬೇರೆ ಬೇರೆ ಕಡೆ ಎಲ್ಲ PPT ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಅಡ್ರೆಸ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಒಂದೇ ಫೋಟೋ ಇಷ್ಟು ಜನಕ್ಕೆ ಬರ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಒಂದ್ ಕಡೆ ನಿಮಗೆ ಬಿಹಾರಲ್ಲಿ ಬೇಕಾದಾಗ ಹಂಗೆ ಹೇಳೋದು, ಇಲ್ಲಿ ಬಂದಾಗ ಹಿಂಗೆ ಹೇಳೋದು. ಸೊ ಇಲ್ಲೇ ಕ್ಲಾರಿಟಿ ಇಲ್ಲ. ಅಷ್ಟಿದ್ರೂ ಸಹ ಯಾವ ಒಂದು 67 ಲಕ್ಷ ಡಿಲೀಷನ್ ಪ್ಲಸ್ 18 ಲಕ್ಷ ಅಡಿಷನ್, ನೆಟ್ 47 ಲಕ್ಷ ಡಿಲೀಷನ್ ಆಯ್ತಲ್ಲ, ಆ ಡಿಲೀಷನ್ ಗಳ ವಿಚಾರದಲ್ಲಿ ಬಂದಂತ ಕಂಪ್ಲೇಂಟ್ಗಳೆಷ್ಟು? ಈಗ ಇವ್ರು ಬೂತ್ ಲೆವೆಲ್ ಏಜೆಂಟ್ಗಳು ಏನು ಕಣಿ ಕೇಳ್ತಾ ಇದ್ರ? ಹಾಗಾದ್ರೆ ಅಲ್ಲಿ ಕೂತಿದ್ರಲ್ಲ, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಸಮಸ್ಯೆ ಇದ್ರೆ ಯಾಕೆ ಒಂದ್ ಕಂಪ್ಲೇಂಟ್ ಕೊಡಕ್ಕಾಗಿಲ್ಲ ಅವ್ರಿಗೆ? ಯಾಕೆ ಮಾಡಕ್ಕಾಗಿಲ್ಲ? ಮುಂದೆ ತಗೊಂಡ್ ಹೋಗಕ್ಕಾಗ್ಲಿಲ್ಲ? ಇವ್ರು ಹೆಂಗೆ ಅಂತಾರ ಹಿಟ್ ಅಂಡ್ ರನ್ ಅಷ್ಟೇ. ಜನಕ್ಕೆ ಏನೋ ಒಂದು ಸುಳ್ಳು ಹೇಳ್ಬೇಕು ನಡೀತೆ ಅಂತ ಅನ್ಕೊಂಡ್ಬಿಟ್ಟಾರೆ. ಬಟ್ ಈಗ ನಡೆಯೋದಿಲ್ಲ. ಅದು ಜನಕ್ಕೆ ಗೊತ್ತು ಇವ್ರು ಹೇಳ್ತಿರೋ ಸುಳ್ಳುಗಳು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಹಣದ ವಿಚಾರ ಬಂತು. ಏನಂತ ಎಲೆಕ್ಷನ್ ಹತ್ರ ಬಂದಾಗ 10,000 ರೂಪಾಯಿ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು. ಚನ್ನಪಟ್ಟಣ ಉಪವರ್ ಚುನಾವಣೆಯಲ್ಲಿ ಏನ್ ಮಾಡಿದ್ರಿ ಇವರು? ಹಾವೇರಿ ಬೈ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ ಇವರು? ಆಮೇಲೆ ಸಂಡೂರ್ ಬೈ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ ಇವರು? ಅಷ್ಟೇ ಯಾಕೆ MP ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ ಇವರು? ಇವರು ಅಕೌಂಟ್ಗೆ ಹಾಕ್ಬಿಟ್ಟಿದ್ದು ಯಾವಾಗ? ಅದೇ ಟೈಮ್ಗೆನೇನೆ. ಓಕೆನಾ? ಇಲ್ಲಿ ಇನ್ಫ್ಯಾಕ್ಟ್ ನಿತೀಶ್ ಅವರು, ತಿರ್ಗಾ ನಾಗೇ ಹೇಳ್ದಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವ್ರು ಅನೌನ್ಸ್ ಮಾಡಕ್ಕಿಂತ ಮುಂಚೆನೆ ಅನೌನ್ಸ್ ಮಾಡಿದ ಸ್ಕೀಮ್ ಅದು, ಕರ್ನಾಟಕಕ್ಕಿಂತ ಮುಂಚೆನೇನೆ ಆಯ್ತಲ್ಲ, ಚುನಾವಣೆ ದೃಷ್ಟಿಯಿಂದ ಹಾಕಿದ್ದಲ್ಲ ಅದು. ಇವ್ರಿಲ್ ಕುತ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಬೈ ಎಲೆಕ್ಷನ್ ಟೈಮ್ಗೆ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಇನ್ನೂ ಹಣ ಹಾಕಿಲ್ಲ ಗೃಹಲಕ್ಷ್ಮಿ. ನೋಡಿ ಇವಾಗ ಆಗ್ತಾ ಇಲ್ಲ ರಾಜ್ಯದಲ್ಲಿ. ಗೌರಿ ಹಬ್ಬಕ್ಕೆ ಹಾಕ್ತೀನಿ ಅಂದ್ರು, ಗೌರಿ ಹಬ್ಬ ಆಗೋಯ್ತು, ಆಗ್ಲಿಲ್ಲ. ಗಣೇಶನ್ಗೂ ಹಾಕ್ಲಿಲ್ಲ. ನೆಕ್ಸ್ಟ್ ನವರಾತ್ರಿ ಬಂತು, ಅದಕ್ಕೂ ದುಡ್ಡು ಹಾಕ್ಲಿಲ್ಲ. ದೀಪಾವಳಿಗೂ ಹಾಕ್ಲಿಲ್ಲ. ಓಕೆನಾ? ಇವಾಗ ನೆಕ್ಸ್ಟ್ ಕ್ರಿಸ್ಮಸ್ ಬಂದ್ಬಿಡ್ತು. ಸೊ ಇವರು ಇಲ್ಲಿ ಸರಿಯಾಗಿ ಮಾಡ್ತಾನೆ ಇಲ್ಲ, ಸರಿಯಾಗಿ ಹಣಕ್ಕೆ ಆಗ್ತಾನೆ ಇಲ್ಲ. ಇವ್ರು ಕುತ್ಕೊಂಡ್ಬಿಟ್ಟಲ್ಲಿ ನಮ್ಮ ಆಡಳಿತದ ಬಗ್ಗೆ ಮಾತಾಡ್ತಾರೆ. ಆಯ್ತಲ್ವಾ? ನೆಕ್ಸ್ಟ್ ಮಹಾಗಠಬಂಧನ್ ಬಗ್ಗೆ ಮಾತಾಡ್ತಾ ಇದ್ರು ಇವರು. ನಾವೆಲ್ಲ ಒಟ್ಟಿಗೆ ಇದೀವಿ ಅಂತ ಹೇಳ್ಬಿಟ್ಟು. ನಾನ್ ಆಗ್ಲೇ ಕೊಟ್ಟ ಎಕ್ಸಾಂಪಲ್ ಬಿಹಾರನ ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷರಿದಾರ ಗೊತ್ತಾ? ಅವ್ರ ಅಗೇನ್ಸ್ಟ್ನೇನೆ RJD ಕ್ಯಾಂಡಿಡೇಟ್ ಅಪ್ಲಿಕೇಶನ್ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಇವ್ರು ಅರಸಾಹಸ ಪಡ್ಬೇಕಾಯ್ತು. ಸೊ ಅಲ್ಲಿ ಎಲ್ಗಿದೆ ಘಟಬಂಧನ ಇಲ್ಲ, ಎಲ್ಲ ಬ್ರೇಕ್ ಆಗೋಗಿದೆ. ಅಲ್ಲಿ ಅವರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಚುನಾವಣೆಗೆ ಹೋಗಿದ್ದೆ ನೋಡಿಲ್ಲ, ಯಾವ ಇದ್ರ ಮೇಲೆ ಕಾಣಿಸೇ ಇಲ್ಲ ಲಿಟ್ರಲಿ ಅಲ್ಲಿ. ಸೊ ಈ ರೀತಿಯಾಗಿ ಇವ್ರು ನಡ್ಕೊಂಡಾಗ ಜನ ಏನು ಕೋಟ್ ಹಾಕ್ತಾರೆ, ಅದಿವಾಗ ಎಕ್ಸಿಟ್ ಪೋಲ್ ಅಲ್ಲಿ ಕಾಣಿಸ್ತಾ ಇದೆ. ಆದ್ರಿಂದಾನೇ ಹೇಳಿದ್ದು, ನಮ್ಮ ಸಮೀಕ್ಷೆ ಪ್ರಕಾರ 160 ಸೀಟು ನಾವು ಗ್ಯಾರಂಟಿ ಗೆಲ್ತೀವಿ. NDA ವಿಲ್ ಕಮ್ ಬ್ಯಾಕ್ ಟು ಪವರ್ ಅಗೇನ್ ಅಂಡ್ ಅಗೇನ್. ಅದನ್ನೇ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. ನರೇಂದ್ರ ಮೋದಿ ಅವರು, ನಿತೀಶ್ ಕುಮಾರ್ ಅವರ ಒಂದು ಜಾಯಿಂಟ್ ಎಫರ್ಟ್ ಡೆವಲಪ್ಮೆಂಟ್ ಜನ ಓಟ್ ಹಾಕ್ತಾರೆ. ರಘು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ಈ ಬಾರಿ ಏನಾದ್ರೂ ಇದೇ ಬಿಹಾರದಲ್ಲಿ NDA ಗೆದ್ದು ಬಿಟ್ರೆ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಗೆದ್ದಿದ್ದು ಕಾಂಗ್ರೆಸ್ ಅವ್ರು ಮಾಡೋಕ್ಕೆ ಮುಂಚೆ, ಇನ್ನೊಂದು ಮಾಡೋಕ್ಕೆ ಮುಂಚೆ ಲಾಡ್ಲಿ ಬೆಹನ ಯೋಜನೆ ಮಾಡಿದ್ರು ಅವರು. ಶಿವರಾಜ್ ಸಿಂಗ್ ಚೌಹಾಣ್ ಆದ್ರೂ ಅವರು ರಾಜಕೀಯ ಮಾಡೋಕ್ಕೆ ಬಂದಿರೋದು, ರಾಜಕೀಯ ಸೋತ್ಬಿಟ್ಟೇನು ಹೋಗ್ಲಿಕ್ಕೆ ಬಂದಿಲ್ಲ. ಬಿಡಿ, ಆ ಪಾರ್ಟಿಯವರು ಇಳಿಸ್ಬಿಟ್ಟು ಕೇಂದ್ರದಲ್ಲಿ ಏನೋ ಮಾಡ್ತೀವಿ ಅಂತ ಹೇಳಿ ಅಲ್ಲೇನೋ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಬೇರೆ ತಂದು ಕೂರಿಸು, ರಾಜಸ್ಥಾನಕ್ಕೂ ಅದನ್ನೇ ಅಪ್ಲೈ ಮಾಡಿಕೊಂಡ್ರು. ಪಾಯಿಂಟ್ ಇಷ್ಟೇ ಸಿಂಪಲ್. ನಾನು ಇದನ್ನು ಡಿಬೇಟ್ ಆರಂಭದಲ್ಲೇ ಕೇಳಿದೆ, ನೀವು ಇರಲಿಲ್ಲ ಆವಾಗ. ಇನ್ನು ಮೇಲೆ ನಮ್ಮ ದೇಶದ ರಾಜಕಾರಣದಲ್ಲಿ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ರೂಲಿಂಗ್ ಪಾರ್ಟಿಯವರು ಎಲೆಕ್ಷನ್ಗಿಂತ ಮುಂಚೆ 1 ತಿಂಗಳು 2 ತಿಂಗಳು 3 ತಿಂಗಳು 10,000 ರೂಪಾಯಿ ಅಕೌಂಟ್ಗೆ ಹಾಕ್ಬಿಟ್ರೆ ಏನೀಗ? ಮೊದಲೆಲ್ಲ ಪಾಪ ಕಷ್ಟ ಆಗ್ತಿತ್ತು ಎಲೆಕ್ಷನಲ್ಲಿ ಹಣ ಹಂಚೋದು. ಈ ಪಿಂಕ್ ನೋಟ್ ಅಂತ ಕರೀತಿದ್ರು, 2,000 ರೂಪಾಯಿ ನೋಟ್ ಹಂಚೋದೆಲ್ಲ ಭಾಳ ಕಷ್ಟ ಆಗ್ತಿತ್ತು. ಈಗೇನಲ್ಲ DBT, ಇವಾಗ ಒಂದು ಯೋಜನೆ ಹೆಸರಿಟ್ಬಿಡೋದು ಅದಕ್ಕೆ, ಏನೋ ಒಂದು ಯೋಜನೆ, ಲಾಡ್ಲಿ ಬೆಹನ, ಆ ಬೆಹನ, ಈ ಬೆಹನ, ಸ್ತ್ರೀ ಸಬಲೀಕರಣ, ಸ್ತ್ರೀ ರೋಜ್ಗಾರು, ಏನೋ ಒಂದು ಇಟ್ಬಿಟ್ಟು ಅಕೌಂಟ್ಗೆ ಹಾಕ್ಬಿಟ್ರೆ. ನೀವು ಬೈ ಎಲೆಕ್ಷನ್ ಟೈಮಲ್ಲಿ ಮಾಡಿದ್ದದೆ. ಆದರೆ ಮೋಹನ್ ಏನು ಸುಳ್ಳು ಹೇಳಿಲ್ಲ. ಅದು ಬೈ ಎಲೆಕ್ಷನ್ ಟೈಮಲ್ಲಿ 3 ತಿಂಗಳು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು 2,000 ರೂಪಾಯಿನ, ಇನ್ನೇನು ಎಲೆಕ್ಷನ್ ವೋಟಿಂಗ್ ಹತ್ರ ಬಂದಿದೆ ಅಂದಾಗ 6,000 ಹಾಕ್ಬಿಟ್ರಿ, ಶುರು ಬೈ ಎಲೆಕ್ಷನ್ ನೀವೇ ಗೆದ್ದವರು. ಇದೆಲ್ಲರೂ ಮಾಡ್ಕೊಂಬಿಡಿ. ತಮಿಳ್ನಾಡು ಕಾಂಗ್ರೆಸ್ಸು ಗೆಲ್ಲಕ್ಕಾಗಲ್ಲ, BJPನೂ ಗೆಲ್ಲಕ್ಕಾಗಲ್ಲ. ಸ್ಟಾಲಿನ್ಗೂ ಅದು ಈಸಿನೇ, ಇನ್ನೂ ಈಸಿ ಸ್ಟಾಲಿನ್ಗೆ. ಇದೊಂಥರ ಈಸಿ. ಇದು ಈ ಸಮೀಕ್ಷೆಗಳು ಇನ್ನೊಂದು ಮತ್ತೊಂದು ಏನಕ್ಕೆ ಬೇಕು ಇವೆಲ್ಲ ಡ್ರಾಮಾಗಳು ನೀವು ಮಾಡೋದು? ನೋಡಿ ರಮಾಕಾಂತ್, ಮೊದಲನೇದಾಗಿ ಏನು ನಮ್ಮ ಮೋಹನ್ ವಿಶ್ವದ ನಮ್ಮ ಫ್ರೆಂಡ್ ಇದ್ದಾರೆ, BJPದು ಒಂದು ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಆ ವಾಟ್ಸಪ್ ಯೂನಿವರ್ಸಿಟಿಗೆ ರಿಜಿಸ್ಟ್ರಾರ್ ಆಗೋರೆ, ಮುಂದೆ ಅವರು ವೈಸ್ ಚಾನ್ಸಲರ್ ಆಗ್ತಾರೆ. ಸೊ ಆ ರೀತಿಯ ಸುಳ್ಳುಗಳನ್ನ ಅವರು ವಾಟ್ಸಪ್ ಯೂನಿವರ್ಸಿಟಿ ಬರುತ್ತಲ್ಲ, ಅದನ್ನ ಈಗ ಕ್ರಿಯೇಟ್ ಮಾಡೋರೆ ಇವ್ರೀಗ. ಸೊ ಹಾಗಾಗಿ ರಿಜಿಸ್ಟ್ರಾರ್ ಇಂದ ಪ್ರಮೋಷನ್ ಬೇಗ ಆಗ್ತಾರೆ ಅಂತ ಹೇಳಿ ಅದನ್ನ ನಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ. ಮೊದಲನೇ ಪಾಯಿಂಟ್, ನಮ್ಮ ಮಿತ್ರರು ಯಾವಾಗಲೂ ಮಾತಾಡ್ತಾ ಇದ್ರು, BJP ಇದೇ TV ಡಿಬೇಟ್ ಅಲ್ಲಿ ನಾನು ಕುತ್ಕೊಂಡಿದ್ದೆ,
ಏನ್ 2023 ಚುನಾವಣೆಯಲ್ಲಿ ಇದೇ ಮೋಹನ್ ವಿಶ್ವ ಅವರು ನನ್ನ ಜೊತೆನೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಹೊಸ ಗ್ಯಾರಂಟಿ ಕೊಟ್ಬಿಟ್ಟಿದೆ. ಈ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಮ್ಮ ದೇಶದ ಆರ್ಥಿಕತೆ ಹಾಳಾಗೋಗ್ಬಿಡುತ್ತೆ, ಭಾರತದ ಎಕನಾಮಿಗೆ ಬಂದ್ಬಿಟ್ಟು ಪಾಕಿಸ್ತಾನ ಆಗುತ್ತೆ ಬಾಂಗ್ಲಾದೇಶ್ ಅಂತ. ಅವತ್ತು ನಾನು ಹೇಳಿದೆ, ಇಲ್ಲ ಸ್ವಾಮಿ ಹೌದು, ಯಾಕೆ ನಿಮ್ಮ ಆಲೋಚನೆಗಳು ಯಾವಾಗಲೂ ನಿಮ್ಮ ಫೈಟ್ ಯಾವಾಗ್ಲೂ ನಿಮ್ಮ ಯಾವಾಗಲೂ ಕಾಂಪಿಟೇಷನ್ ಯಾವಾಗಲೂ ಪಾಕಿಸ್ತಾನ ಬಾಂಗ್ಲಾದೇಶ ಅವ್ರ ಜೊತೆನೆ ನಿಮ್ಮ ಸಾಮರ್ಥ್ಯ ಇರೋದು ಬಿಜೆಪಿ ಅವ್ರದ್ದು. ನಾವೇನಾದ್ರು ಅಮೆರಿಕ ಇಂಗ್ಲೆಂಡ್ ಬೇರೆ ದೇಶರು ಫೈಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಅವತ್ತು ಎಕನಾಮಿ ಹಾಳಾಯ್ತದೆ ಅಂತ ಹೇಳ್ತಿದ್ದವರು ಇವತ್ತು ನಮ್ಮನ್ನೇ ಕಾಪಿ ಮಾಡೋರು ಬೇರೆ ಎಲ್ಲ ರಾಜ್ಯಗಳಲ್ಲಿ. ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಚುನಾವಣೆ ನಡೆದಿರ್ತಕ್ಕಂಥ 2020 ಕರ್ನಾಟಕ ಚುನಾವಣೆ ನಂತರ ಯಾವುದೇ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೆದಿದ್ರು ಕೂಡ ಅಷ್ಟು ಕ್ಷೇತ್ರಗಳು ಇದರಲ್ಲಿ ರಾಜ್ಯಗಳಲ್ಲಿ ಗ್ಯಾರಂಟಿ ಹೆಂಗ ಘೋಷಿಸಿದ್ರು ಇವರು. ಅಂದ್ರೆ ನಮ್ಮನ್ನು ಕ್ರಿಟಿಸೈಸ್ ಯಾವ ಆಧಾರದ ಮಾಡಿದ್ರಿ ನೀವು ಅಂದ್ರೆ ಕರ್ನಾಟಕ ಕಾಂಗ್ರೆಸ್ನ ಮಾಡೆಲ್ ಅನ್ನ ನೀವು ಕಾಪಿ ಮಾಡಿದ್ರಿ. ಮೊದಲನೇದು ಥ್ಯಾಂಕ್ಸ್. ನಮ್ಮ ಅಟ್ಲೀಸ್ಟ್ ಒಂದು ಒಳ್ಳೆ ಯೋಜನೆ ಅಂತ ಕಾಪಿ ಮಾಡಿದಿರಲ್ಲ, ಆ ಇಂಡೈರೆಕ್ಟ್ ಆಗಿ ನಮಗೆ ಥ್ಯಾಂಕ್ಸ್ ಹೇಳಿದಿರಾ, ಥ್ಯಾಂಕ್ಸ್ ಫಾರ್ ದಟ್. ಮೊದಲನೇ ವಿಚಾರ. ಎರಡನೇ ವಿಚಾರ, ಬಿಜೆಪಿ ಅವರು ಹೇಳ್ತಾ ಇದ್ರು ಏನು ಇದನ್ನ ನಮ್ಮ ಬಿಜೆಪಿ SR ಸ್ವಾಮಿ SR ನಾನಲ್ಲ, ಸುಪ್ರೀಂ ಕೋರ್ಟ್ ನಿಮ್ಗೆ ಚೀಮಾರಿ ಆಗ್ತು. ಸುಪ್ರೀಂ ಏನು 65,000 ನೀವು ಏನು ನಾವು 65 ಲಕ್ಷವನ್ನ ಏನು ನೀವು ಡಿಲೀಟ್ ಮಾಡಿದ್ರಲ್ಲ, ಡೇಟಾ ಕೊಡಿ ಅಂತ ಕೇಳಿದ್ರೆ ನಾವು ಕೇಳಿದ್ರೆ ಎಲೆಕ್ಷನ್ ಕಮಿಷನ್ ಅನ್ನ ಮಾಹಿತಿ ಕೇಳಿದ್ರೆ ಪ್ರತಿ ಬಾರಿ ಹೇಳ್ತಾ ಇದ್ರು ಬಿಜೆಪಿ ನಾವು ಎಲೆಕ್ಷನ್ ಕಮಿಷನ್ ವಕ್ತಾರ ಅಂತ ಯಾಕೆ ವರ್ತಿಸ್ತಾ ಇದ್ರಿ ನೀವು? ನಿಮ್ಗೂ ಎಲೆಕ್ಷನ್ ಕಮಿಷನ್ ಏನ್ ಸಂಬಂಧ? ಕಾನ್ಸ್ಟಿಟ್ಯೂಷನಲ್ ಬಾಡಿನ ನೀವು ಅವ್ರ ಪಾಡಿಗೆ ಬಿಟ್ಬಿಡ್ಬೇಕಾಗಿತ್ತು. ನಾವು ಬಿಜೆಪಿ ಕ್ರಿಟಿಸೈಸ್ ಮಾಡಿರ್ಲಿಲ್ಲ, ಎಲೆಕ್ಷನ್ ಕಮಿಷನ್ ಕ್ರಿಟಿಸೈಸ್ ಮಾಡೋ ಸಂದರ್ಭ ನೀವು ಪದೇ ಯಾಕೆ ಅದಕ್ಕೆ ಥ್ಯಾಂಕ್ ಯು ಫಲಾನುಭವಿಗಳು ಏನಿದ್ರು ಆ ಬೆನಿಫಿಟ್ ಸಂತ್ರಸ್ತರು ಸಂತೃಪ್ತರು ಅಂತ ಅಲ್ಲ, ಸಂತ್ರಸ್ತರೇ ಹೌದು. ಒಂದೇ ಅಲ್ಲ, PM ಕೇರ್ ಇರ್ಬೋದು. ಸೊ ಏನೇನು ಹಲವಾರು ಹಗರಣಗಳಾದ್ವಲ್ಲ, ಏನು ಫಂಡ್ ಅನ್ನ ತೆಗೆದುಕೊಂಡ್ರಲ್ಲ. ಸೊ ಏನು ನಮ್ಮ ಎಲೆಕ್ಟ್ರೋಲ್ ಬಾಂಡ್, ಈ ಎಲೆಕ್ಟ್ರೋಲ್ ಬಾಂಡ್ ಇಡೀ ಪ್ರಪಂಚದ ದೊಡ್ಡ ಲಾರ್ಜೆಸ್ಟ್ ಸ್ಕ್ಯಾಮ್.